ನಮಸ್ಕಾರ ಎಲ್ರಿಗೂ. ನೋಡಿ, ಇವತ್ತು ನಮ್ಮ ಯೂಟ್ಯೂಬ್ ವಿಡಿಯೋ ಚಾನಲಲ್ಲಿ ಆಕ್ಟಿಂಗ್ ಮಾಡುವಂಥವ್ರು ಎಲ್ಲರೂ ಒಂದು ಸೇರಿಕೊಂಡು ಇವತ್ತು ಜನವರಿ 1ಗೆ ಒಂದು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡಿ, ಇನ್ನೂ ಸುಮಾರು ಜನ ಇದ್ದಾರೆ ನಮ್ಮ ವಿಡಿಯೋದಲ್ಲಿ. ಬಟ್ ಅವ್ರಿಗೆ ಒಂಚೂರು ಕೆಲಸ ಬಿದ್ದು ಅವರು ಕೆಲಸದ ಮೂಲಕ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಇಷ್ಟು ಜನ ಇದ್ದೀವಿ. ಇಷ್ಟು ಜನ ಹೆಂಗೆ ಎಂಜಾಯ್ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮೂಲಕ ನೋಡೋಣ ಬನ್ನಿ. ಇವತ್ತು ನಾವು ಹೋಗ್ತಾ ಇರೋದು ಒಂದು ಎರ್ರಗೊಂಡ ಏನದು ದೇವಸ್ಥಾನದ ಹೆಸರು? ಎರ್ರಗೊಂಡ ಗಂಗಮ್ಮ ದೇವಸ್ಥಾನನಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಕಾರ್ ಇತ್ತು, ಬಟ್ ಅದೇ ಅಣ್ಣ ಅವ್ರು ತಗೊಂಡೋಗಿದ್ರು. ಅವರು ಎಲ್ಲ ಬೇರೆ ಕಡೆ ದೇವಸ್ಥಾನಕ್ಕೆ. ಸೊ ಅದರಿಂದ ಎಲ್ಲ 2 ವೀಲರಲ್ಲಿ ರೈಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ಹತ್ರ ಇರೋದು ನಮಗೆ, ಅಂದರೆ ಎಲ್ಲ ಒಂದು 100 ಕಿಲೋಮೀಟರ್ಸ್ ಹತ್ರ ಇದೆ ನಮಗೆ ನಮ್ಮ ಊರಿಂದ. ಬನ್ನಿ, ನಮ್ಮ ಯೂಟ್ಯೂಬ್ ಹುಡುಗರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನೋಡೋಣ ನಮ್ಮ ಎಂಜಾಯ್ಮೆಂಟ್ ಹೆಂಗಿರುತ್ತೆ ಅಂತ ನೀವು ಕೂಡ ನೋಡಿ ಒಂಚೂರು ಪ್ರೋತ್ಸಾಹ ನೀಡಿ. ನೋಡಿ, ಇಲ್ಲೊಂದು ಗಾಡಿ ಹೋಗ್ತಾ ಇದೆ ಮುಂದೆ, ಫ್ಯಾಷನ್ನು ಹೊಸದು. ನೋಡ್ರಪ್ಪ, ನಮ್ಮ ಚಿಕ್ಕ ಹುಡುಗರು ನಮ್ಮ ಟೀಮಲ್ಲಿ ಇರೋಂಥವ್ರು. ನೋಡಿ, ಮುಂದೆ ಒಂದು ಗಾಡಿ ಹೋಗ್ತಿದೆ. ಸೊ ಅವ್ರನ್ನ ತೋರಿಸ್ತೀನಿ ನೋಡಿ. ನೋಡಿ, ಇವರು ನಮ್ಮ ಯೂಟ್ಯೂಬ್ ಟೀಮ್ ಅವರು. ಬನ್ನಿ ಬನ್ನಿ, ಮುಂದೆ ಬನ್ನಿ. ಸೊ ಈ ಕಡೆ ತುಂಬ ಚೆನ್ನಾಗಿದೆ ನೇಚರು, ಮರಗಡೆ ಎಲ್ಲ ಚೆನ್ನಾಗಿದೆ ರೋಡಲ್ಲಿ ಹೋಗ್ಬೇಕಾದ್ರೆ. ಸೊ ಯಾವುದೇ ಕಾರಣಕ್ಕೂ ಬಿಸಿಲು ಅಂತ ಅನ್ಸಲ್ಲ. ಸೊ ಈಗ ಚೆನ್ನಾಗಿದೆ. ಅಲ್ಲಿ ದೇವಸ್ಥಾನ ಹೆಂಗಿದೆ ಅಂತ ನಾವು ಕೂಡ ನೋಡಿಲ್ಲ. ಸೊ ನಮ್ಮ ಬ್ಯಾಚಲ್ಲಿ ಒಬ್ಬರು ನೋಡಿರೋದು. ಸೊ ಅವರಲ್ಲಿ ಒಬ್ಬರು ಇವರು ಫ್ರೆಂಡಲ್ಲಿ ಇದ್ದಾರಲ್ಲ, ಇವನು ಸ್ಪೆಕ್ಸ್ ಹಾಕೊಂಡು ಹೋಗ್ತಿದ್ದಾರಲ್ಲ, ಅವರು ನೋಡಿರೋದು. ಸೊ ನಾನು ತೋರಿಸ್ತಾನೆ, ನೋಡೋಣ ಬನ್ನಿ. ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೆಂಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅಲ್ಲಿ, ಬನ್ನಿ. ಇಲ್ಲಿ ರೋಡು ಒಂಚೂರು ಚೆನ್ನಾಗಿಲ್ಲ. ಸೊ ಯಾರಾದರೂ ಬರಬೇಕಾದ್ರೆ ಒಂಚೂರು ನೋಡಿಕೊಂಡು ಬನ್ನಿ. ಸೊ ರೋಡ್ ಇನ್ನೂ ರಿಪೇರಿ ನಡೀತಿದೆ. ಸೊ ಆ ಕಡೆ ಮಾಡ್ತಾ ಇದ್ದಾರೆ, ಫುಲ್ಲು ಹೈವೇ ಥರ ಮಾಡ್ತಿದ್ದಾರೆ. ಸೊ ಇದು ಹಳೆ ರೋಡ್ ಇದು. ಸೊ ಇಲ್ಲೂ ಕೂಡ ರೋಡ್ ಇರುತ್ತೆ, ಬಟ್ ಇಲ್ಲಿ ಮೇನ್ ಸ್ಟಾಪ್ ಇದೆ. ಬಟ್ ಇದು ದೊಡ್ಡ ಹೈವೇ ಏನು ರೋಡ್, ಮೇನ್ ರೋಡ್ ಏನಾಗಲ್ಲ, ಬಟ್ ಅದು ಮೇನ್ ರೋಡ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಇದು ಡೈರೆಕ್ಟ್ ಮದ್ರಾಸ್ಗೆ ಹೋಗೋ ಥರ ಇದೆ ರೋಡು, ಅಂದರೆ ಮದ್ರಾಸ್ಗೆ ಹೋಗೋ ರೋಡ್ ಇದು. ಸೊ ಇಲ್ಲಿ ಅಂತಂದರೆ ಇಲ್ಲಿಂದ ಮತ್ತಪಲ್ಲಿಗೆ ಹೋಗುತ್ತೆ, ಮತ್ತಪಲ್ಲಿಯಿಂದ ಮತ್ತೆ ಮದ್ರಾಸ್ಗೆ ಹೋಗೋ ಥರ ರೋಡ್ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ಬನ್ನಿ, ಒಟ್ಟಲ್ಲಿ ರೋಡ್ ಚೆನ್ನಾಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಒಂಚೂರು ಚೆನ್ನಾಗಿಲ್ಲ ಅಷ್ಟೇ. ಸೊ ಬರಬೇಕಾದ್ರೆ ಯಾರಾದರೂ ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ ಹುಷಾರಾಗಿ. ಇಲ್ಲಿ ಹಾರ್ಟಿಗೂ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಟ್ರಿಬಲ್ ರೈಡಿಂಗು ಆ ಥರ ಕಾನೂನಿಗೆ ವಿರುದ್ಧವಾಗಿ ರೈಡ್ ಮಾಡಬೇಡ್ರಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಆ ಥರ ಎಲ್ಲ ಹುಷಾರಾಗಿ ಡ್ರೈವ್ ಮಾಡಿ. ನಿಮ್ಮ ಫ್ಯಾಮಿಲಿಗೋಸ್ಕರ ನೀವೇ ಬೆನ್ನೆಲುಬಾಗಿರ್ತೀರ, ಆಗಿರ್ತೀರ, ಅದಕ್ಕೋಸ್ಕರ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಲಿ ಮತ್ತು ಕಾನೂನು ಅಂದರೆ ವಿರುದ್ಧವಾಗಿ ರೈಡ್ ಮಾಡಿಬಿಡಿ.
ಕಾನೂನುಬದ್ಧವಾಗಿ ರೈಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ನೋಡೋಣ ಬನ್ನಿ. ಯೂಸ್ ಮಾಡ್ಬಂದೆ ಮತ್ತೆ ನೋಡಿ ಇಲ್ಲೊಂಚೂರು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೀರು ಆಗಿನ ಕಾಲದಲ್ಲಿ ನದಿ ಹರಿತಿತ್ತಂತೆ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಬ್ರಿಡ್ಜ್ ಅಂತ ಕಟ್ಟಿ ರೋಡು ಮಾಡ್ತಾ ಇದ್ದಾರೆ ಚೆನ್ನಾಗಿ. ನೋಡಿ ಇದೇನೆ ನೋಡಿ. ಇಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ, ತುಂಬ ಸ್ಪೀಡಾಗಿ ಬರಬೇಡ್ರಿ. ಬನ್ನಿ ಮುಂದೆ ಇನ್ನೂ ಏನೇನಿದೆ ಇಲ್ಲ ಅಂತ ಎಲ್ಲ ತೋರಿಸ್ತೀನಿ. ಸ್ಟಾಪ್ ಮಾಡೋ ನೋಡಿ. ಇಲ್ಲೇ ಎಂಟ್ರೆನ್ಸ್ ಇದೆ. ಇದು ನೋಡಿ ಇಲ್ಲಿ ಬೋರ್ಡ್ ಇದೆ, ಯರಕೊಂಡ ಗಂಗಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇಲ್ಲಿಂದ 1.50 ಕಿಲೋಮೀಟರ್ ಅಂದರೆ 1.5 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಕೂಡ ಯಾವುದೋ ಮಂಡ್ಯ ಕ್ರಾಶ್ ಅಂತ ಒಂದು ಹಾಕಿದ್ದಾರೆ ನೋಡಿ. ಬಟ್ ಬರಬೇಕಾದ್ರೆ ಇದು ಕಾರ್ಡು ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಭಯ ಪಡೋಂಗಿಲ್ಲ, ತುಂಬ ಜನ ಓಡಾಡ್ತಾ ಇರ್ತಾರೆ. ಸೊ ಬನ್ನಿ ಮುಂದೆ ಹೆಂಗಿದೆ ಅಂತ ನೋಡೋಣ. ನೋಡಿ ತುಂಬ ಜನ ಇದ್ದಾರೆ. ಹಿಂದೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಸೊ ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ, ಹಿಂಗಿದೆ ಏನಿದೆ ಅಂತ ನೋಡೋಣ ಬನ್ನಿ. ಆಮೇಲೆ ಇಲ್ಲಿ ಒಳಗಡೆ ಬರಬೇಕಾದ್ರೆ ತುಂಬ ಆನೆಗಳು ಇದಾವಂತೆ. ಮೊನ್ನೆ ಅಂದರೆ ನಮ್ಮ ಹುಡುಗ ಬಂದಿದ್ನಲ್ಲ, ಅವನು ಹೇಳಿದ್ದು. ಸೊ ಆನೆಗಳೆಲ್ಲ ಅಡ್ಡ ಹಾಕಿದ್ವಂತೆ. ಯಾವುದೇ ಕಾರಣಕ್ಕೂ ಒಂಚೂರು ಹುಷಾರಾಗಿ ಬನ್ನಿ ಬರಬೇಕಾದ್ರೆ. ತುಂಬ ಇದು ಕಾಡು ಥರ ಇದೆ, ಬೆಟ್ಟದ ಮೇಲೆ ಇರೋದಂತೆ ದೇವರು. ಸೊ ಬರಬೇಕಾದ್ರೆ ತುಂಬ ಹುಷಾರಾಗಿ ನೋಡಿಕೊಂಡು ಬನ್ನಿ. ಆನೆಗಳು ಮತ್ತು ಜಿಂಕೆಗಳು ನೋಡಿ. ಇಲ್ಲಿ ನಮ್ಮ ಮಂಗಣ್ಣನವರು ಇದ್ದಾರೆ, ಹನುಮಂತರಾಯ ಅವರು. ಬನ್ನಿ ಮುಂದೆ. ಇವತ್ತೇನೋ ತುಂಬ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ, ಜನವರಿ 1 ಅಂತ. ಯಾವುದೇ ಕಡೆ ತೊಂದರೆ ಏನಿಲ್ಲ ನೋಡಿ. ಬೆಟ್ಟ ಮೇಲೆ ಇದೆ. ದೇವರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಬನ್ನಿ ನೋಡೋಣ ಮುಂದೆ. ಕ್ಲಿಕ್ ಮಾಡೋ ಮಗನೇ. ಇಲ್ಲೇ ಎಂಟ್ರಿ ಇದೆ. ಸೊ ಒಂದು ನಿಮಿಷ ಹಿಡ್ಕೊಂಬಿಡಿ. ನೋಡಿ ಇಲ್ಲೇ ಇದೆ. ನಾವು ಫಸ್ಟ್ ಟೈಮ್ ನೋಡಿರೋಂಥದ್ದು ಇದು. ಸೊ ಸುಮಾರು ಸತಿ ನೋಡಿದ್ದಾರೆ. ಸೊ ಇವನೇ ಕರ್ಕೊಂಡು ಬಂದಿರೋದು. ಬನ್ನಿ ಮುಂದೆ ಇನ್ನೂ ಏನೇನಿದೆ ಎಲ್ಲ ತೋರಿಸ್ತೀನಿ ಮಗನ. ಇಲ್ಲಿ ನೋಡಿ ತುಂಬ ಜನ ಬರ್ತಾ ಇದ್ದಾರೆ. ರೋಡು ಜಾಸ್ತಿ ಇದೆ ನೋಡಿ, ತುಂಬ ಜನ ಬರ್ತಾ ಇದ್ದಾರೆ. ಸೊ ಯಾವುದೇ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಬರಬೇಕಾದ್ರೆ ನಮ್ಮ ಹತ್ರ ತುಂಬ ಜಾಸ್ತಿ ಇತ್ತು. ಇಲ್ಲಿ ಬಂದಿದ್ದಾದ್ಮೇಲೆ ತುಂಬ ನಮಗೆ ಜಾಲಿ ಮತ್ತು ಬಂದಿದ್ದಾದ್ಮೇಲೆ ನಮ್ಮ ಬರ್ತಿಲ್ಲ, ಖಾಲಿ ಮತ್ತೆ ಇಲ್ಲಿಗೆ ಕಬಾಬು ಅಂತ ಇದು ಏನೋ ತಂದೂರಿ ಚಿಕನ್ ಅಂತ ಮಾಡೋಕ್ಕೆ ಬಂದು ದೇವರ ದರ್ಶನ ಎಲ್ಲ ಆಗಿ. ಸೊ ಇಲ್ಲಿ ನಮಗೆ ಒಂದು ಇಬ್ಬರು ಹೆಲ್ಪ್ ಮಾಡಿದ್ರು. ನಾವು ಯಾಕಂದರೆ ಕೆಲವೊಂದು ಪಾತ್ರೆಗಳು ತಂದಿರಲಿಲ್ಲ. ಈ ಪ್ಲೇಸಲ್ಲಿ ಇಷ್ಟೊಂದು ಫೆಸಿಲಿಟಿ ಇರುತ್ತೆ ಇಲ್ಲ ಅಂತ ಗೊತ್ತಿರಲಿಲ್ಲ. ಬಟ್ ನಮಗೆ ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಬಟ್ಟಲು ಅವರು ಕೂಡ ನಮಗೆ ಹೆಲ್ಪ್ ಮಾಡೋದು. ಸೊ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳೋಣ. ಹ್ಯಾಪಿ ನ್ಯೂ ಇಯರ್ಗೆ ಮಾತಾಡೋದು. ಕೆಲಸ ಬೇಜಾರು ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಬೇಜಾರು ಮಾಡ್ಕೊಂಡಿರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲಿ ಇಷ್ಟೊತ್ತಾಯಿತು. ಬಟ್ ಎಲ್ಲ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ರು, ತುಂಬ ಖುಷಿ ಆಗ್ತಿದೆ. ನಮ್ಮ ಬನ್ನಿ
ಇವತ್ತಿಗೆ ಇಷ್ಟಿದೆ ವಿಡಿಯೋ. ಎಲ್ಲರೂ ಪ್ರೋತ್ಸಾಹ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.